ಎಲ್ಲ ನಮ್ಮ ಆತ್ಮೀಯ ಪತ್ರಕರ್ತರ ಮಿತ್ರರಿಗೂ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರುವ ಎಲ್ಲ ಮುಖಂಡರ ಪರವಾಗಿ ಹಾರ್ದಿಕ ಸ್ವಾಗತ ಕೋರುತ್ತೀನಿ. ಈ ಪತ್ರಿಕಾಗೋಷ್ಠಿಯ ನೇತೃತ್ವವನ್ನು ನಮ್ಮ ಹಿರಿಯರು, ನಮ್ಮ ಮುಖಂಡರಾಗಿರುವಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವ ಎಸ್.ಎಂ. ಪಾಟೀಲ್ ಗಣ್ಯರ ಸಾಹೇಬರಲ್ಲಿ ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ಮುಖಂಡರಾಗಿರುವಂಥ ಡಾಕ್ಟರ್ ರವಿಕುಮಾರ್ ಬಿರಾದರ್ ಸಲ್ಲಿ ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ಮುಖಂಡರಾಗಿರುವಂಥ MC ಮುಲ್ಲಾ ಸಾಹೇಬರು ಕೂಡ ಉಪಸ್ಥಿತಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ. ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ನ್ಯಾಯವಾದಿಗಳಂಥ ನಮ್ಮ ಮುಖಂಡರಾದಂಥ ನಾಗರಾಜ್ ಲಂಬೂರ್ ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ಎಸ್.ಎಂ. ಪಾಟೀಲ್ ಗಣ್ಯರ ಸಾಹೇಬರು ನಡೆಸಿಕೊಳ್ಬೇಕಂತ ಅವ್ರಿಗೆ ಕೇಳ್ಕೊಡ್ತೀನಿ. ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ, ಇತ್ತೀಚೆಗೆ ಭಾರತ ಸರ್ಕಾರವು ಪಾಕಿಸ್ತಾನದಲ್ಲಿ ಅಡಗಿಕೊಂಡಂಥ ಪಹಲ್ಗಾಂವ್ ಘಟನೆಯ ಉಗ್ರವಾದಿಗಳ ಅಡಗುತಾಣಗಳನ್ನು ಅಡಗಿಕೊಂಡವರ ಸಮೇತ ಸಿಂಧೂರಿ ಕಾರ್ಯಾಚರಣೆ ಹೆಸರಿನಲ್ಲಿ, ಮಿಲಿಟರಿ ಕಾರ್ಯಾಚರಣೆ, ಸಿಂಧೂರಿ ಕಾರ್ಯಾಚರಣೆ ಹೆಸರಿನಲ್ಲಿ ಇಂಗ್ಲೀಷ್ದಲ್ಲಿ ಅವರು ಆಪರೇಷನ್ ಸಿಂಧೂರ್ ಅಂತ ಹೇಳಿದ್ದಾರೆ. ಅದನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ನಾವು ಭಾರತ ಸರ್ಕಾರಕ್ಕೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ, ಅದನ್ನು ಸ್ವಾಗತಿಸ್ತೀವಿ. ಇದು ಭಾಳ ಅವಶ್ಯಕ. ಇವತ್ತು ಭಾರತ ದೇಶಕ್ಕೆ ಉಗ್ರರನ್ನು ಸದೆಬಡಿಯೋದು ಭಾಳ ಅವಶ್ಯತ್ತು. ಇತ್ತೀಚೆಗೆ ಅವರು ಉಪಟಳ ಜಾಸ್ತಿ ಆಗಿತ್ತು. ಭಾರತ ಸರ್ಕಾರ ಈ ಸಲ ಭಾಳ ಚಾಕಚಕ್ಯತೆಯಿಂದ ಈ ಕಾರ್ಯಾಚರಣೆ ಮಾಡಿ ಪಾಕಿಸ್ತಾನದಲ್ಲಿರುವ ಉಗ್ರರಿಗೆ ಮತ್ತು ಪಾಕಿಸ್ತಾನಕ್ಕೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಬಿಸಿ ಮುಟ್ಟಿಸಿದ್ದಾರೆ. ಅದನ್ನು ನಾವು ಇವತ್ತು ಪಕ್ಷದ ವತಿಯಿಂದ, ನಮ್ಮ ವತಿಯಿಂದ, ಇಡೀ ಸಾರ್ವಜನಿಕರ ವತಿಯಿಂದ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇಂಥದೇ ಕಾರ್ಯಾಚರಣೆ 6 ವರ್ಷಗಳ ಹಿಂದೆ ಪುಲ್ವಾಮಾದಲ್ಲಿ 4 ಜನ ಸೈನಿಕರು ಉಗ್ರವಾದಿಗಳಿಂದ ಹತರಾದಾಗ ಕಾರ್ಯಾಚರಣೆ ಮಾಡಿದ್ರೆ ಈ ಪಹಲ್ಗಾಮ್ ಘಟನೆ ಆಗ್ತಿರ್ಲಿಲ್ಲೇನೋ ಅಂತ ನಮಗನ್ನಿಸ್ತದೆ. ಯಾಕಂದರೆ ಇದು ಯಾವಾಗಲೂ ಆಗಬೇಕಾಗಿತ್ತಿದು. ಪಾಕಿಸ್ತಾನಕ್ಕೆ ಮತ್ತು ಉಗ್ರವಾದಿಗಳಿಗೆ ಇದು ಬಿಸಿ ಮುಟ್ಟಿಸ್ಬೇಕಾಗಿತ್ತು. ಆಮೇಲೆ ಅದ್ರ ಜೊತೆ ಇನ್ನೊಂದು ವಿಷಯ ಏನಂದ್ರೆ, ಉಗ್ರವಾದಿಗಳ ಮುಖ್ಯಸ್ಥ ಆದಂಥ ಅಜರ್ ಮಸೂದ್ ಅವನನ್ನು ಮುಗಿಸಬೇಕಾಗಿತ್ತು. ಕಂದಹಾರ್ ವಿಮಾನ ಅಪಹರಣ ಮಾಡಿ ಕಂದಹಾರ್ ವಿಮಾನ ನಿಲ್ದಾಣದಲ್ಲಿ ಏನು ಹಿಡಿದಿಟ್ಟಿದ್ರು. ಆಗಿನ ವಾಜಪೇಯಿ ಸರ್ಕಾರ, ಗೃಹ ಮಂತ್ರಿಗಳಾದ LK ಅದ್ವಾನಿ ಅವರು ಈ ಅಜರ್ ಮಸೂದನನ್ನು ಜೈಲಿನಿಂದ ಅಲ್ಲಿ ಕಂದಹಾರಕ್ಕೆ ತೊಗೊಂಡೋಗಿ ಬಿಡಬೇಕಾಯಿತು. ಅಂಥ ಪರಿಸ್ಥಿತಿ ಬಂತು. ಯಾಕಂದರೆ ನಮ್ಮ ದೇಶದ ನಾಗರಿಕರು ನಾಗರಿಕರನ್ನು ಒತ್ತೆಯಾಳಾಗಿ ಇಟ್ಕೊಂಡಿದ್ದರು. ಅದರ ನೇತೃತ್ವ ಇದೇ ಅಜರ್ ಮಸೂದ್ ವಹಿಸಿದ್ದ. ಅಜರ್ ಮಸೂದನ ಕಥೆಯೂ ಇದರೊಳಗೆ ಮುಗಿದಿದ್ರೆ ಭಾಳ ಒಳ್ಳೆಯದಾಗ್ತಿತ್ತು. ಯಾಕಂದ್ರೆ ಅಂಥ ಉಗ್ರರು, ಅವರಿಗೆ ದೇಶ, ಧರ್ಮ, ಜಾತಿ ಇಲ್ಲ, ಅವ್ರು ಯಾರೇ ಇರಲಿ ಅವ್ರ ಕಥೆ ಮುಗಿಸ್ಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ಇನ್ನುಳಿದವ್ರದ್ದು ಕತೆ ಅವ್ರನ್ನ ನಿರ್ನಾಮ ಆಗಲಿ ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಯಾಕಂತ ಕೇಳಿದ್ರೆ ಇವತ್ತು ಭಾರತಕ್ಕೆ ಅನಿವಾರ್ಯ ಆಗಿಬಿಟ್ಟಿದೆ ಯುದ್ಧ ಮಾಡೋದು. ಇದು ದೇಶದ
ಭದ್ರತೆ ಸಲುವಾಗಿ ದೇಶದ ಹಿತದೃಷ್ಟಿಯಿಂದ ಮಾಡಿದ ಒಂದು ಕಾರ್ಯಾಚರಣೆ ಇದು. ಈ ಕಾರ್ಯಾಚರಣೆಯನ್ನು ನಾವು ಮುಕ್ತ ಕಂಠದಿಂದ ಹೋಳ್ತಾ ಇದ್ದೀವಿ. ಈ ಕಾರ್ಯಾಚರಣೆಯನ್ನು ನಮ್ಮ ಮುಖ್ಯಮಂತ್ರಿಗಳು ನಿನ್ನಿನ ದಿವಸ ಪತ್ರಿಕಾಗೋಷ್ಠಿ ಮಾಡಿ ಹಣೆಗೆ ಸಿಂಧೂರವನ್ನೇ ಧರಿಸಿ ಈ ಸಿಂಧೂರಿ ಕಾರ್ಯಾಚರಣೆಯನ್ನು ಮುಕ್ತ ಕಂಠದಿಂದ ಸ್ವಾಗತ ಮಾಡಿದ್ದಾರೆ. ಅದು ನಾವು ಇವತ್ತು ಸ್ವಾಗತಿಸುತ್ತಾ ಅದನ್ನು ಈ ಕುಹಕಿಗಳು ಬಿ ಜೆ ಪಿನಲ್ಲಿ ಏನಿದ್ದಾರೆ ಅದನ್ನು ಸಹಿತ ಈ ಪ್ರತಾಪ್ ಸಿಂಹನಂಥ ಕಾಗದದ ಸಿಂಹ ಟೀಕೆ ಮಾಡ್ತಾ ಇದ್ದಾನೆ. ಹಾಗಾದರೆ ಸಿಂಧೂರು ಏನು ಬಿ ಜೆ ಪಿಯವ್ರದ್ದು RSSದು ಗುತ್ತಿಗಿನ? ಸಿಂಧೂರು ನಮ್ಮೆಲ್ಲರದು ಗೌರವದ ಸಂಕೇತ, ಅದು ಈ ದೇಶದ ಗೌರವದ ಸಂಕೇತ. ಕುಂಕುಮ ಈ ದೇಶದ ಗೌರವದ ಸಂಕೇತ. ಕಾವಿ ಈ ದೇಶದ ಗೌರವದ ಸಂಕೇತ. ಇದರೊಳಗೂ ಇವರು ಜಾತಿ ಹುಡುಕ್ತಾ ಇದ್ದಾರೆ, ಅದನ್ನು ಟೀಕೆ ಮಾಡ್ತಾ ಇದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸಬೇಕಾಗ್ತದೆ. ಪ್ರತಾಪ್ ಸಿಂಹನಂತ ಏನು ಬಿ ಜೆ ಪಿಯಲ್ಲಿ ಕೋರಿಕೆಗಳಿದ್ದಾರೆ ಅವ್ರ ನಡುವೆನೂ ನಾವು ಈಗ ಖಂಡಿಸ್ತಾ ಇದ್ದೀವಿ. ಇವತ್ತು ಈ ಒಂದು ಪಾಕಿಸ್ತಾನದ ಉಗ್ರರ ವಿರುದ್ಧ ಅದರ ನೇತೃತ್ವ ವಹಿಸಿರ್ತಕ್ಕಂಥದ್ದು ಇಬ್ಬರು ಹೆಣ್ಮಕ್ಕಳು, ಕರ್ನಲ್ ಸೋಫಿಯಾ ಕುರೇಶಿ ಹಾಗೂ ಕ್ಯಾಪ್ಟನ್ ಯೋಮಿಕಾ ಸಿಂಗ್ ಅಂಥೇಳಿ. ಈ ಒಂದು ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿರ್ತಕ್ಕಂಥ ಪಾಪಿ ಉಗ್ರರ ಒಂದು ನೆಲೆಗಳನ್ನು ನಿರ್ನಾಮ ಮಾಡಲಿಕ್ಕೆ ಈ ದಿಟ್ಟ ಹೆಣ್ಣು ಮಕ್ಕಳ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥದ್ದು ಬಹಳ ಒಂದು ಖುಷಿಯಾಗಿರ್ತಕ್ಕಂಥ ವಿಚಾರ. ಅದರ ಜೊತೆಗೆ ಹಿಂದಿನ ದಿನ ನೋಡಿರ್ಬೋದು ನೀವು, ನಮ್ಮ ಭಾರತೀಯ ಸೇನೆ ಯಾವುದೇ ನಾಗರಿಕರಲ್ಲಿ, ಪಾಕಿಸ್ತಾನ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಲಿಲ್ಲ, ಯಾವುದೇ ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿರಲಿಲ್ಲ, ಕೇವಲ ಉಗ್ರರ ಅಡಗು ತಾಣಗಳ ಮೇಲೆ ಮಾತ್ರ ಅಟ್ಯಾಕ್ ಮಾಡಿತ್ತು. ಆದರೂ ಕೂಡ ಪಾಕಿಸ್ತಾನ ತನ್ನ ಕುಹಕ ಬುದ್ಧಿಯಿಂದ ನಮ್ಮ ದೇಶದ ಸುಮಾರು 15 ನಗರಗಳ ಮೇಲೆ, ನಾಗರಿಕರ ಮೇಲೆ, ಸೇನಾ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿತ್ತು. ಸಾಕಷ್ಟು ಮಿಸೈಲ್ಗಳನ್ನು ಭಾರತದ ಕಡೆ ತೋರಿಸಿತ್ತು. ಸುಮಾರು 4 ಯುದ್ಧ ವಿಮಾನಗಳನ್ನು F-16ಗಳನ್ನು ನಮ್ಮ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಎಲ್ಲ ಸುಮಾರು 200 ಮಿಸೈಲ್ಗಳನ್ನು ಕೂಡ ನ್ಯೂಟ್ರಲೈಸ್ ಮಾಡಿದೆ. ನಮ್ಮ S-400 ಅಂಥೇಳಿ ಏನು ನಮ್ಮ ದೇಶದ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ದಿಂದ ಇವತ್ತು ಮೆಟ್ಟಿ ನಿಂತಿದೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಕೂಡ ಇಡೀ ದೇಶಾದ್ಯಂತ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಹಾಗೂ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಈ ಒಂದು ಯುದ್ಧದ ಸಂದರ್ಭದಲ್ಲಿ ನಮ್ಮ ಸೇನೆಯ ಜೊತೆ ನಮ್ಮ ಭಾರತ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದ ಜೊತೆಗೆ ನಾವೆಲ್ಲ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಕೂಡ ಮುಖ್ಯಮಂತ್ರಿಗಳು ಇವತ್ತು ತಿರಂಗ ರ್ಯಾಲಿಯನ್ನು ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಿನ್ನಿನ ದಿನ ರಾಮಲಿಂಗಾರೆಡ್ಡಿಯವರು ಇಡೀ ಎಲ್ಲ ಒಂದು ದೇವಸ್ಥಾನಗಳಲ್ಲಿ ಸೈನಿಕರ ನೈತಿಕ ಸ್ಥೈರ್ಯ ಹೆಚ್ಚಿಸುವ ಸಲುವಾಗಿ ಪೂಜೆಗಳನ್ನು, ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಿಕ್ಕೆ ಆದೇಶ ಮಾಡಿದರು. ಅದರ ಜೊತೆಗೆ ವಕ್ಫ್ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಇವತ್ತು ಎಲ್ಲ ವಕ್ಫ್ ಮಸೀದಿಗಳಲ್ಲಿ ನಮ್ಮ ಭಾರತ ಸೇನೆಯ ಒಂದು ಬೆಂಬಲವಾಗಿ ವಿಶೇಷ ಪ್ರಾರ್ಥನೆ ಮಾಡಲಿಕ್ಕೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ನಾವೆಲ್ಲ ಇಂಥ ಒಂದು ನಿರ್ಧಾರಗಳನ್ನು ನಮ್ಮ ಪಕ್ಷ ಸರ್ಕಾರ ಮಾಡಿದೆ. ಇದನ್ನು ನಾವು ಸ್ವಾಗತ ಮಾಡ್ತೇವೆ. ಈ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಮಾಡದೆ ನಾವೆಲ್ಲರೂ ಕೂಡ ನಮ್ಮ ಕೇಂದ್ರ ಸರ್ಕಾರದ ಜೊತೆಗೆ, ಸೈನ್ಯದ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಕೂಡ ನಿಲ್ಲಬೇಕಂತಕ್ಕಂಥ ಒಂದು ವಿಶೇಷ ಸಂದೇಶವನ್ನು ನಮ್ಮ ಪಕ್ಷ ಕೊಟ್ಟಿದೆ ಅಂತಕ್ಕಂಥದ್ದು ಸಂತಸದ ವಿಷಯ. जुड़े रहिएगा आपके अपने चैनल बीजापुर समय के साथ।